ಹಾಯ್ ನಮಸ್ಕಾರ. ನಾನು ದೀಪಕ್. ಕ್ರಿಕ್ ಸರ್ಕಲ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಹೌದು, ನಾನು ಯಾವುದೇ IPL ತಂಡದ ಅಭಿಮಾನಿ ಅಲ್ಲ, ನಾನು ಕ್ರಿಕೆಟ್ ಅಭಿಮಾನಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಂದುವರಿಸ್ತಿದ್ದೀನಿ. ಇವತ್ತಿನ ಪಂದ್ಯ SRH ವರ್ಸಸ್ ಡೆಲ್ಲಿ, ಹೈದರಾಬಾದ್ ವರ್ಸಸ್ ಡೆಲ್ಲಿ. ಹೈದರಾಬಾದ್ ಅಂದ್ರೆ ಯಾಕೋ ಒಂದ್ಸಲ ಗಡ 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 ಅಂತ ನಡಗತ್ತೆ, ಯಾಕಂದ್ರೆ ಟೀಮ್ ಹಂಗಿದೆ, ಕ್ಯಾಪ್ಟನ್ಸಿ ಹಂಗಿದೆ, ಯಾರು ಕಮಿನ್ಸ್ದು. ಅದಕ್ಕೆ ಇವತ್ತಿನ ಪಂದ್ಯದ ಸಂಪೂರ್ಣ ವಿವರಣೆ ಹೇಳ್ತೀನಿ. ಮತ್ತೊಮ್ಮೆ 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 ರೆಕಾರ್ಡ್ ಮಾಡಿದ್ದಾರೆ, ದಾಖಲೆ ದಾಖಲೆ ದಾಖಲೆ. ಹೈಯೆಸ್ಟ್ ಟೀಮ್ ಟೋಟಲ್ ಬಗ್ಗೆ ನಾನು ಹೇಳೋಕೆ ಬರೋದಾದ್ರೆ SRH ಟಾಪ್ ಅಲ್ಲಿದೆ 287. ಇನ್ನು ಸೆಕೆಂಡು ಕೂಡ ಹೈದರಾಬಾದ್ ಇದೆ 277. ಇನ್ನು ಮೂರನೇದರಲ್ಲಿ KKR ಇದೆ 272. ಮತ್ತೆ ನಾಲ್ಕನೇದಲ್ಲಿ ಇವತ್ತಿನ ಪಂದ್ಯ ಆದರೆ 266. ಇನ್ನು RCB 263, ಮತ್ತೊಮ್ಮೆ RCB 262. ಅದು ಚೇಸಿಂಗ್ ಮೂಮೆಂಟ್ ಅಲ್ಲಿ ಆಗಿರೋದು. ಇದಿಷ್ಟು ಹೈಯೆಸ್ಟ್ ಟೀಮ್ ಟೋಟಲ್ ಅಂತ, ಹೈಯೆಸ್ಟ್ ಟೀಮ್ ಟೋಟಲ್ ಸ್ಕೋರ್ ಅಂತ ಹೇಳ್ಬೋದು. ಹೌದು, ಕಮಿನ್ಸ್ ಮೈಂಡಲ್ಲಿ ಏನಿದೆ? ಒಂದೇ ಫಿಕ್ಸು, ನೀವು ಟಾರ್ಗೆಟು ಬಿಗ್ ಇರಬೇಕು. ನಿಮ್ಮ ಬ್ಯಾಟಿಂಗ್ ಲೈನಪ್ಪು ಸ್ಟಾರ್ಟಿಂಗ್ಗೆ ಅಗ್ರೆಸಿವ್ ಆಗಿರಬೇಕು. ಹೌದು, ಸ್ಟಾರ್ಟಿಂಗ್ ಪವರ್ ಪ್ಲೇಲಿ ಅಗ್ರೆಸಿವ್ ಆಗಿರಬೇಕು ಅನ್ನೋದೇ ಕಮಿನ್ಸ್ ಅವ್ರದ್ದು ಪ್ಲ್ಯಾನಿಂಗ್. ಅದೇ ಪ್ಲ್ಯಾನಿಂಗ್ನ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ 3 ಮ್ಯಾಚ್ ಹೈಯೆಸ್ಟ್ ಸ್ಕೋರ್ಗೆ ಕಾರಣವಾಗಿದೆ. ಹೌದು, ಇವತ್ತಿನ ಪಂದ್ಯದ ವಿವರ ಹೇಳಬೇಕಂದ್ರೆ ಹೈದರಾಬಾದ್ 266 ಬಿಗ್ ಟಾರ್ಗೆಟ್ ಕೊಟ್ಟಿದ್ರು ಡೆಲ್ಲಿಗೆ. ಸೂಪರ್ ಆಗಿ ಸ್ಟಾರ್ಟಪ್ಪು 6 ಓವರ್ಗೆ 125 ಗುರು. ಏನು ಬ್ಯಾಟಿಂಗು! ಅಲ್ಲ, ಬೌಲರ್ಸ್ಗಳಿಗೆ ಮಾನ ಮರ್ಯಾದೆ ಉಳಿಸಿದಾರ ಏನು ಇವ್ರ ಕತೆ? ಅಲ್ಲ, ಈ ರೇಂಜಲ್ಲಿ ಪ್ರತಿಯೊಂದು ಮ್ಯಾಚು 250, 260, 70 ಈ ರೇಂಜಲ್ಲೂ ಹೊಡಿತಿದ್ರೆ ಬೌಲರ್ಗಳು ಎಲ್ಲಿಗೆ ಹೋಗ್ಬೇಕು ಗುರು? ಬೌಲರ್ಗಳಿಗೆ ಬೆಲೆನೇ ಇಲ್ವಾ ಈ ರೇಂಜಲ್ಲಿ ಬ್ಯಾಟಿಂಗ್ ಆಡ್ಬಿಟ್ರೆ? ಓಪನಿಂಗು ಹೆಡ್ ಹೊಡಿತಾನೆ ಗುರು, ನಾಯಿ ಹೊಡೆದಂಗೆ ಹೊಡಿತಾನೆ. ಸ್ಟಾರ್ಟಿಂಗಿಂದನೇ ಸುರೋಚ್ಕೊಂಡಿದ್ದಾನೆ, ಏನು ಯಾರನ್ನೂ ಬಿಡಲ್ಲ. ಅದು ನನ್ನ ಲೈವ್ ನೋಡ್ತಿದ್ದೀನೋ ಇಲ್ಲ ಹೈಲೈಟ್ಸ್ ನೋಡ್ತಿದ್ದೀನೋ ನನಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಹೌದು, ಹೆಡ್ಡು ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ 4-6 4-6 89 ರನ್ ಹೊಡೆದಿನ. 32 ಬಾಲ್ಗೆ 11 4, 6 6 ಇತ್ತು ಅವ್ರ ಕೋಟಾದಲ್ಲಿ. ಇನ್ನು ಅಭಿಷೇಕ್ ಶರ್ಮಾ, ಹ್ಯಾಟ್ಸ್ ಆಫ್ ಗುರು. ಅಭಿಷೇಕ್ ಶರ್ಮಾ ಈ ಸಲ ಮಸ್ತ್ ಫಾರ್ಮ್ ಬಂದಿದ್ದಾರೆ. 12 ಬಾಲಿಗೆ 46 ರನ್ನು. ಇನ್ನೇನಾದರೂ ಆ ಬಾಲ್ ಕ್ಯಾಚ್ ಇಲ್ಲ 4 ಹೋಗಿದ್ರೆ 12 ಬಾಲಿಗೆ 50. ಯುವರಾಜ್ ಸಿಂಗ್ ರೆಕಾರ್ಡ್ನ ಬ್ರೇಕ್ ಮಾಡ್ತಿದ್ರು. 12 ಬಾಲಿಗೆ 46, 2 4, 6 6 ಇತ್ತು. 125 ರನ್ನು 6 ಓವರ್ ಪವರ್ ಪ್ಲೇಗೆ. ಸೂಪರ್ ಸ್ಕೋರ್ ಇತ್ತು. ಸ್ಟಾರ್ಟಿಂಗು 300 ಆಗೋ ಟಾರ್ಗೆಟ್ ಇತ್ತು, ಬಟ್ ಆಗಿಲ್ಲ. ಇನ್ನು ನಿತೀಶ್ ರೆಡ್ಡಿ ಬಗ್ಗೆ ನಾನು ಹೇಳಲೇಬೇಕು. ಏನು ಪರ್ಫಾರ್ಮೆನ್ಸು ಗುರು, ಆಲ್ರೌಂಡು. ಇಂಥ ಪರ್ಫಾರ್ಮೆನ್ಸ್ RCB ಯಾಕೆ ಸಿಗಲ್ಲ? ಯಾಕೆ ಇಂಥ ಪರ್ಫಾರ್ಮೆನ್ಸು ಹೈದರಾಬಾದ್ಗೆ? ಏನು ಆಲ್ರೌಂಡು ಪರ್ಫಾರ್ಮೆನ್ಸು ಗುರು. 27 ಬಾಲ್ ಆಡಿದ್ದಾನೆ, 37 ರನ್ ಹೊಡೆದಾನೆ, 2 6 2 4. ಆಲ್ರೌಂಡರ್ ಬಗ್ಗೆ ಹೇಳ್ತೀನಿ. ಬಾಲಿಂಗಲ್ಲೂ ಕೂಡ ಸೂಪರ್ ಆಗಿ ಬಾಲಿಂಗ್ ಬಿಟ್ಟಿದ್ದಾನೆ. 2 ಓವರ್ 1 ಬಾಲ್ ಹಾಕಿದ್ದಾನೆ, 17 ರನ್ ಕೊಟ್ಟಿದ್ದಾನೆ, 2 ವಿಕೆಟ್. ಇದು ಆಲ್ರೌಂಡ್ ಪರ್ಫಾರ್ಮೆನ್ಸು. ಮತ್ತೊಂದು ಹೇಳ್ಬೇಕಂದ್ರೆ ಫೀಲ್ಡಿಂಗರು ಕೂಡ ಸೂಪರ್ ಫೀಲ್ಡಿಂಗು. ಇನ್ನು ಶಹಬಾಜ್ ಅಹ್ಮದ್ 59 ರನ್, 29 ಎಸೆತ, 2 4 5 6. ಇವನು ಕೂಡ RCB ಆಟಗಾರನೇ, ಹೆಡ್ ಕೂಡ RCB ಆಟಗಾರನೇ. ಸೂಪರ್ ಪ್ಲೇಯರ್. ಅವರು ಮಿಸ್ ಮಾಡ್ಕೊಂಡ್ರು, ಇವರು ಹಬ್ಬ ಮಾಡ್ಕೊಂಡ್ರು, ಇಷ್ಟೇ ಡಿಫ್ರೆನ್ಸು. ಇನ್ನು ಬಾಲಿಂಗ್ ವಿಭಾಗ ಬರ್ತೀನಿ. ನಟರಾಜನ್, ಏನು ಬಾಲಿಂಗು ಗುರು ನಟರಾಜ್. 4 ಓವರ್ಗೆ 19 ರನ್ನು, ಒಂದೇ ಒಂದು ಮೇಡನ್ನು, 4 ವಿಕೆಟು. ಹ್ಯಾಟ್ಸ್ ಆಫ್ ಗುರು. ಭೂವಿ, ಬ್ಯಾಕ್ ಟು ಭೂವಿ, 4 ಓವರ್ 33 ರನ್ನು, 1 ವಿಕೆಟು. ಇನ್ನು ಕಮಿನ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, 4 ಓವರ್ 35 ರನ್ನು. ಇನ್ನು ಮಾರ್ಕಂಡೆ 2 ಓವರ್ 26 ರನ್ನು, 2 ವಿಕೆಟು. ನಿತೀಶ್ ರೆಡ್ಡಿ ನಾನು ಹೇಳಿದ್ನಲ್ಲ ಆಲ್ರೆಡಿ, 2 ಓವರ್ದು 1 ಬಾಲ್ಗೆ 17 ರನ್ನು, 2 ವಿಕೆಟು. ಇನ್ನು ಡೆಲ್ಲಿ ಕಡೆ ನಾನು ಬರೋದಾದರೆ, ಸ್ಟಾರ್ಟಿಂಗಿಂದನೇ ಹೊಡೆಸ್ಕೊಳ್ಳೋದ್ರಿಂದ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಗಿದೆ. ಡೆಲ್ಲಿ ಕಡೆ ನಾನು ಒಂದೇ ಒಂದು ಪ್ಲೇಯರ್ ಬಗ್ಗೆ, ಯಪ್ಪ ಏನು ಆಡ್ತಾನೆ ಗುರು, ಯಂಗ್ ಸ್ಟಾರ್, 21 ವರ್ಷ ಅವನಿಗೆ, ಮೆಗಾನ್ಕ್ ಅಂತ.
ಸೂಪರ್ ಬ್ಯಾಟಿಂಗ್ ಮೆಥಡ್. ಏನು ಬ್ಯಾಟಿಂಗು, 18 ಎಸೆತ 65 ರನ್ ಹೊಡೆದಿದ್ದಾನೆ, 5 4 7 ಸಿಕ್ಸ್ ಇತ್ತು ಅವ್ರು ಕೊಟ್ಟಿದ್ದೀವಿ. ಸೂಪರ್ ಬ್ಯಾಟಿಂಗು. ಕೇವಲ 15 ಬಾಲಿಗೆ ಫಾಸ್ಟೆಸ್ಟ್ 50 ಮಾಡಿಕೊಂಡಿದ್ದಾರೆ. ಇನ್ನು ಅಭಿಷೇಕ್ ಪೋರೆಲ್ ಅಂತ ಒಳ್ಳೆ ಕ್ಲಾಸಿಕ್ ಬ್ಯಾಟ್ಸ್ಮನ್ನು, ಇನ್ನು ಇವತ್ತು ಮಟ್ಟಿಗೆ ಸೂಪರಾಗಿ ಬ್ಯಾಟಿಂಗ್ ಆಡಿದರೆ 22 ಬಾಲಿಗೆ 42, 7 4 1 ಸಿಕ್ಸ್ ಇತ್ತು. ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ ನನ್ನ ಹೆಡ್ ಬಗ್ಗೆ, ಯಾಕಂತಂದರೆ ರೈನಾ ರೆಕಾರ್ಡ್ ಇನ್ನೂ ಹಾಗೆ ಇದೆ. ರೈನಾ ರೆಕಾರ್ಡ್ ಮುರಿಯೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೂ ಒಂದು ಬಾಲ್ ಇದ್ರೆ ರೈನಾ ರೆಕಾರ್ಡ್ ಮುರಿತಿತ್ತು. ಹೌದು, ಯಾವ್ದು ರೆಕಾರ್ಡ್ ಅಂತ ಕೇಳ್ತಿದ್ರೆ ಅದನ್ನೇ 25 ಬಾಲಿಗೆ 87 ರನ್ ಹೊಡೆದಿರೋದು ರೈನಾ ರೆಕಾರ್ಡು. ಇವರು 25 ಬಾಲಿಗೆ 78 ರನ್ ಹೊಡೆದ್ರು. ರೈನಾ ರೆಕಾರ್ಡ್ ಮುರಿಯೋಕ್ಕಾಗಿಲ್ಲ. ಸೂಪರಾಗಿ ಬ್ಯಾಟಿಂಗ್ ಮಾಡಿಕೊಟ್ಟಿದ್ರು ರೈನಾ ಆವಾಗಿನ ಇದರಲ್ಲಿ. ಫೈನಲಿ 266 ರನ್ ಟಾರ್ಗೆಟ್, 267 ರನ್ ಟಾರ್ಗೆಟ್ ಇತ್ತು. ಫೈನಲಿ ಡೆಲ್ಲಿ ಪಂತ್ ಪಡೆ 199 ರನ್ಗೆ ಮಾತ್ರ ಸೀಮಿತ ಆಯಿತು. 67 ರನ್ಗಳ ಭರ್ಜರಿ ಗೆಲುವು ಸಾಧಿಸಿದೆ ಯಾವುದು ಹೈದರಾಬಾದ್ ತಂಡ. ಇದಿಷ್ಟು SRH ಮತ್ತು ಡೆಲ್ಲಿಯ ವಿವರ. ಆದರೆ ಇನ್ನು ಮುಂದಿನ ಸಂಪೂರ್ಣ IPLನ ಪಂದ್ಯದ ವಿವರ ನಾನು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನಮ್ಮ ಕ್ರಿಕ್ ಸರ್ಕಲ್ ಕನ್ನಡನ ಸಬ್ಸ್ಕ್ರೈಬ್ ಮಾಡದಿದ್ರೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ದಲ್ಲೂ ನಾನು ಇದ್ದೀನಿ, ಅದರಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಪಂದ್ಯದ ವಿವರನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.